ತಲೆ ಎಲ್ಲಿಟ್ಕೊಂಡು ಕೆಲಸ ಮಾಡ್ತಿದ್ಯಾ? ಇಷ್ಟು ವಯಸ್ಸಾಗಿದೆ ನಿಂಗೆ, ನೆಟ್ಟು ಕೆಲಸ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ಬೇಗ ಬೇಗ ಅದನ್ನೆಲ್ಲ ಕ್ಲಿಯರ್ ಮಾಡು. ನೋಡು ಮೌ, ಸ್ವಲ್ಪನಾದ್ರೂ ಭಯ ಭಕ್ತಿ ಅನ್ನೋದಿದ್ಯಾ ಇವಳಿಗೆ? ಎಂತ ಹಾಳ್ ಕೈ ಇವಳ್ದು. ಏನ್ ಎದ್ ನಿಂತ್ಬಿಟ್ಟೆ? ಆ ಪೀಸ್ಗಳನ್ನೆಲ್ಲ ನಿಮ್ ತಾತ ಬಂದ್ ಆಚೆ ಆಗ್ತಾನ? ಮೊದ್ಲೇ ಈ ಮನೆ ಒಡೆದೋಗಿದೆ, ಅದು ಸಾಲದು ಅಂತ ನೀನ್ ಬೇರೆ ಬಂದಿದ್ಯಾ ನಮ್ಮ ಮನೆ ವಸ್ತುಗಳನ್ನ ಒಡೆದು ಹಾಕಕ್ಕೆ. ಪ್ರಿಯಾ, ಹೋಗ್ಲಿ ಬಿಡಮ್ಮ, ಏನೋ ಕೈಜಾರ್ ಬಿದ್ದೋಗಿದೆ, ಅದಕ್ಕೆ ಯಾಕೆ ಇಷ್ಟಂಪ ಮಾಡ್ತೀಯಾ? ಏಯ್, ನಮ್ ಮನೆ ನಮ್ ಜನ ಅಂತ ನಯ ನಾಜುಕಿಂದ ಕೆಲಸ ಮಾಡೋದ್ ಕಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮ್ಮನ್ನು ಹುಡ್ಕೊಂಡು ಒಬ್ರು ಹುಡುಗಿ ಬಂದಿದ್ರು. ಏನು, ಹುಡುಗಿನ? ಹೌದು ಸರ್, ನಿಮ್ಗೋಸ್ಕರ ತುಂಬಾ ಹೊತ್ತು ಕಾಯ್ತಾ ಇದ್ರು. ಹೌದಾ? ಫೋನ್ ಮಾಡಕ್ಕೆ ಕೇಳಬೇಕಿತ್ತು. ಹೇಳಿದೆ ಸರ್, ಟ್ರೈ ಮಾಡಿದೆ, ರೀಚ್ ಆಗ್ತಿಲ್ಲ ಅಂತ ಹೇಳಿದ್ರು. ಅವ್ರು ಯಾರು ಏನು ಅಂತ ಕೇಳಲಿಲ್ವ ನೀವು? ವಿಚಾರಿಸಿದೆ ಸರ್, ಅವ್ರು ನಿಮ್ಗೆ ಚೆನ್ನಾಗಿ ಗೊತ್ತಂತೆ. ಹಾಗಂತ? ಹೌದು ಸರ್. ಯಾರು ಅಂತ ಗೊತ್ತಾಗ್ಲಿಲ್ವಾ ಸರ್? ಗೊತ್ತಾಯ್ತು, ನೀವು ಹೊರಡಿ. ಸರಿ ಸರ್. ಯಶೋದಾ, 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 ಎಲ್ಲೋದ್ಲು ಇವಳು? ಪ್ರಿಯಾ, ಏನಾಯ್ತಮ್ಮ? ಎಲ್ಲಿ ಯಶೋಧ? ಅವಳಲ್ಲಿದ್ದಾಳೆ. ಬೈದೆ ಅಂತ ಬೇಜಾರ್ ಮಾಡ್ಕೊಂಡು ಅಡ್ವಾನ್ಸ್ ವಾಪಸ್ ಇಟ್ಟು ಕೆಲಸ ಬಿಟ್ಟು ಹೋಗಿದ್ದಾಳೆ. ಪಾಪ ಬಡವರು ಬದುಕೊಳ್ಳಿ ಅಂತ ಕೆಲಸ ಕೊಟ್ರೆ ಒಳ್ಳೆ ಮರ್ಯಾದನೆ ಕೊಟ್ಟಿದ್ದಾಳೆ ನನಗೆ. ಅವಳನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ನೋ ವೇ. ನನ್ ಕ್ಯಾಶ್, ನನ್ ರಿಂಗ್, ನನ್ ಚೈನ್ ಎಲ್ಲ ಕತ್ಕೊಂಡು ಹೋಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಳನ್ನ ಜೈಲ್ಗೆ ಹಾಕಿಸ್ತೀನಿ. ಬೇಡ ಪ್ರಿಯಾ, ಹೋಗ್ಲಿ ಬಿಡು. ನಮ್ ದುಡ್ಡು ನಮಗ್ ವಾಪಸ್ ಬಂದಿದೆಯಲ್ಲ, ಏನೋ ಪಾಪ ಬೇಜಾರ್ ಮಾಡ್ಕೊಂಡಿರ್ಬೇಕು. ಏನಂದೆ ಅಂತ ಬೇಜಾರು? ಅಲ್ಲ, ಮನೇಲಿ ಒಂದೊಂದು ಡಮಾರ್ ಅನ್ಸ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ನೀನೊಳ್ಳೆ ಚೆನ್ನಾಗಿ ಹೇಳ್ದೆ ಮಾಮ್. ಇಷ್ಟೊಂದು ಸಂಬಳ ಕೊಡ್ತೀವಿ,
ನಾನು ಒಂದ್ ಮಾತು ಹೇಳೋಕ್ಕೂ ಅಧಿಕಾರ ಇರಲ್ವ ಮಮ್? ನಿಯತ್ತೆ ಇಲ್ದಿರೋ ಜನ. ಪ್ರಿಯಾ, ಅವ್ರು ನಿನಗೆ ಎಲ್ಲಿ ಸಿಕ್ಕಿದ್ರು? ಅವ್ರ ಮನೆಯಲ್ಲಿ ಅಂತ ನಿನ್ಗೆ ಗೊತ್ತಾ? ಹಾ, ನನಗೆ ಆಕ್ಚುಲಿ ಅವಳು ಕೇಟ್ರಿಂಗ್ ಕಂಪನಿ ಥ್ರೂ ಪರಿಚಯ ಆಗಿದ್ದು. ಹಾ, ನಾಗರ್ ಬಾವಿ ಹತ್ರ ಯಾವ್ದೋ ಸ್ಲಮ್ಮಲ್ಲಿ ಬಿದ್ದಿದ್ಲಂತೆ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವಳಾಗ ಅವಳು ಬಂದು ತಪ್ಪಾಯ್ತು ಅಂತ ನನ್ನ ಹತ್ರ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಅವಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಲೋ ಹಲೋ, ಕನಕನಾ? ಹಾ, ನಾನೇ. ಹಾಯ್ ಕನಕ, ನಾನು ಕಣೆ. ಎಷ್ಟು ವರ್ಷ ಆಯ್ತೆ ನಿನ್ ವಾಯ್ಸ್ನ ಕೇಳಿ. ಸ್ವಲ್ಪನೂ ಬದಲಾಗೇ ಇಲ್ಲ ನೋಡು. ಕನಕ, ನಿನಗೆ ಆಕ್ಸಿಡೆಂಟ್ ಆಯ್ತಂತೆ? ಸಾರಿ ಕಣೆ, ನಿನ್ನ ನೋಡೋದಕ್ ಬರೋಣ ಅನ್ಕೊಂಡೆ, ಆದ್ರೆ ನಂದೇ ಆದ ಪ್ರಾಬ್ಲಮ್ಸ್ ಇಂದ ಬರೋದಕ್ಕಾಗ್ಲಿಲ್ಲ. ಕನಕ, ಯಾಕೆ ಮಾತಾಡ್ತಿಲ್ಲ? ಇಷ್ಟು ದಿವಸ ನಾನು ಫೋನ್ ಮಾಡಿಲ್ಲ ಅಂತ ಕೋಪನಾ? ಛೇ, ಹಾಗೇನಿಲ್ಲ. ಹೋಗ್ಲಿ ಬಿಡು ಕನಕ, ಈಗ್ಲಾದ್ರೂ ಹುಷಾರಾಗಿದ್ಯಾ ತಾನೆ? ಹಾ, ಈಗ ಪರವಾಗಿಲ್ಲ. ಕಾಲ್ಗೆ ಬ್ಯಾಂಡೇಜ್ ಹಾಕಿದಾರಾ? ಕೈಗೂ ತುಂಬಾ ಏಟಾಗಿದೆಯಂತೆ? ಹಾ, ಹೌದು, ಸ್ವಲ್ಪ ಏಟಾಗಿದೆ. ಅಲ್ಲ ಕಣೆ, ಮದ್ವೆಗಂತೂ ನನ್ನ ಕರೀಲಿಲ್ಲ. ಹೇಗಿದ ನಿನ್ ಗಂಡ? 3 ಹೊತ್ತು ನಿನ್ ಹಿಂದೆ ಮುಂದೆ ಸುತ್ಕೊಂಡೇ ಇರ್ತಾನಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ಹಾ, ಕಣ್ಮುಂದೆನೆ ನೋಡ್ತಿಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ಜಸ್ಟ್ ಗೆಸ್ ಕಣೆ. ಅಂದ್ರೆ ನಿನ್ನಂತ ಸುಂದರವಾದ ಹುಡುಗಿ ಹೆಂಡತಿಯಾಗಿ ಬಂದಿರ್ಬೇಕಾದ್ರೆ ಯಾವ ಗಂಡ ತಾನೇ ಕ್ಲೀನ್ ಬೌಲ್ಡ್ ಆಗಿರಲ್ಲ ಹೇಳು? ನಾನು ಇಂಥ ಕೇಸ್ನ ತುಂಬಾ ನೋಡಿದೀನಿ ಅಂತ ಅಂದೆ. ಕನಕ, ನಿಮ್ಮಪ್ಪ ಹೋಗ್ಬಿಟ್ರಂತೆ, ನೀನ್ ಅವ್ರನ್ನ ತುಂಬಾ ಹಚ್ಕೊಂಡಿದ್ದೆ ಅಲ್ವಾ? ಕನಕ, ಯಾಕೇನೋ ಮಾತಾಡ್ತಿಲ್ಲ? ಅಪ್ಪನ್ನ ಜ್ಞಾಪಿಸಕ್ಕೆ ಬೇಜಾರಾಯ್ತಾ? ಛೇ, ಎಲ್ಲಾದ್ರೂ ಉಂಟಾ? ಅಪ್ಪ ಒಂದು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಅದಕ್ಕೂ ಒಂದ್ ರೀತಿಲಿ ನಾನೇ ಕಾರಣ ಆಗ್ಬಿಟ್ಟಿದ್ದೆ. ಎಷ್ಟೋ ದಿನ ನನ್ಗಾಗಿ ಗಿಲ್ಟ್ ಕಾಡ್ತಿತ್ತು, ಅಪ್ಪ ನನ್ನ ಕ್ಷಮಿಸ್ತಾರೋ ಇಲ್ವೋ ಅಂತ. ಮಾವ ಹೋದ್ಮೇಲಂತೂ ನನ್ ಒಂಟಿ ಅನ್ಸ್ಬಿಟ್ಟಿತ್ತು. ಆದ್ರೆ ನಾನು ನಿಜಕ್ಕೂ ಅದೃಷ್ಟವಂತೆ. ಅಪ್ಪ ಎಲ್ಲೂ ಹೋಗಿಲ್ಲ, ನನ್ ಜೊತೆಲೇ ಇದ್ದಾರೆ. ಅವ್ರು ನನಗೆ ಮತ್ತೆ ಸಿಕ್ಬಿಟ್ರು. ಅವ್ರು ನಿಜಕ್ಕೂ ನನ್ನನ್ನು ಕ್ಷಮಿಸಿದ್ದಾರೆ. ಈಚೆಗೆ ನಾನು ಅವ್ರನ್ನ ಕಳ್ಕೊಂಡಿದ್ದೀನಿ ಅಂತಾನೆ ಅನ್ನಿಸ್ತಿಲ್ಲ. ಕನಕ, ಯಾರ ಜೊತೆ ಮಾತಾಡ್ತಾ ಇದೆಯಮ್ಮ? ಒಂದ್ ನಿಮಿಷ. ಯಾರು ಅಂತ ಗೊತ್ತಿಲ್ಲ ಅತ್ತೆ, ತುಂಬಾ ಬೇಕಾದವರು. ಅವ್ರ ಹೆಸರನ್ನ ಮರ್ತು ಬಿಟ್ಟಿದ್ದೀನಿ. ಅದ್ ಹೇಗ್ ಸಾಧ್ಯ? ಫೋನ್ ಡೆಡ್ ಆಗಿದೆ. ಇಲ್ಲ ಅತ್ತೆ, ಆ ಕಡೆಯಿಂದ ಯಾರೋ ಮಾತಾಡ್ತಿದ್ದಾರೆ. ಕೊಡಿಲಿ, ನೀನೇ ಕೇಳಿಸ್. ಫೋನ್ ಡೆಡ್ ಆಗಿದೆ. ನೀನ್ ಯಾರ ಜೊತೆನೂ ಮಾತಾಡೋದಕ್ಕೆ ಹೇಗ್ ಸಾಧ್ಯ? ಹಲೋ ಹಲೋ. ಇಲ್ಲ ಅತ್ತೆ, ಇಷ್ಟೋ ತನಕ ಫೋನ್ ಚೆನ್ನಾಗೇ ಇತ್ತು. ಆ ಕಡೆಯಿಂದ ಯಾರೋ ಮಾತಾಡ್ತಾನೆ ಇದ್ರು. ಸಾಧ್ಯನೇ ಇಲ್ಲ. ನಿನ್ನೆನೆ ನಾನು ಫೋನ್ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇನ್ನು ಫೋನೇ ರಿಪೇರಿ ಆಗಿಲ್ಲ. ಇಲ್ಲ, ಯಾರೋ ನನ್ನ ಜೊತೆ ಮಾತಾಡಿದ್ರು. ಏನ್ ಕನಕ ನೀನು? ನಾವೆಲ್ಲ ಸುಳ್ಳು ಹೇಳ್ತೀವ? ಫೋನ್ ನಿಜವಾಗ್ಲೂ ಡೆಡ್ ಆಗಿದೆ. ಇಷ್ಟಕ್ಕೂ ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯಾ? ಆತ್ಮೀಯರು ಅಂತ ಹೇಳ್ತೀಯಾ? ಹೆಸರು ಕೇಳಿದ್ರೆ ಅದನ್ನೂ ಗೊತ್ತಿಲ್ಲ ಅಂತ ಹೇಳ್ತೀಯಾ? ಹೌದು ಕನಕ, ಆ ಕಡೆಯಿಂದ ಯಾರು ಮಾತಾಡ್ತಾ ಇಲ್ಲ.
ನೀನೇ ಫೋನ್ ಹಿಡ್ಕೊಂಡು ಮಾತಾಡ್ಕೊಳ್ತಾ ಇದೀಯಾ ಅಷ್ಟೇ. ಇಲ್ಲ ಅತ್ತೆ, ನನಗೆ ಚೆನ್ನಾಗಿ ಕೇಳಿಸ್ತಿತ್ತು. ಕನಕ, ನಿಂಗೆ ತುಂಬಾ ಸ್ಟ್ರೈನ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದೆಯಾ. ಹೋಗಿ ರೆಸ್ಟ್. ಇಷ್ಟಕ್ಕೂ ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯಾ, ಆತ್ಮೀಯರು ಅಂತ ಹೇಳ್ತೀಯಾ, ಹೆಸರು ಕೇಳಿದ್ರೆ ಅದನ್ನೂ ಗೊತ್ತಿಲ್ಲ ಅಂತ ಹೇಳ್ತೀಯಾ. ನೀನೇ ಫೋನ್ ಹಿಡ್ಕೊಂಡು ಮಾತಾಡ್ಕೊಳ್ತಾ ಇದೀಯಾ ಅಷ್ಟೇ. ಇಲ್ಲ ಅತ್ತೆ, ನನಗೆ ಚೆನ್ನಾಗಿ ಕೇಳಿಸ್ತಿತ್ತು. ಕನಕ, ನಿಂಗೆ ತುಂಬಾ ಸ್ಟ್ರೈನ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದೆಯಾ. ಹೋಗಿ ರೆಸ್ಟ್. ಏನ್ ಮುಖ ನೋಡ್ತಾ ಇದ್ಯಾ? ಹೋಗಮ್ಮ, ರೆಸ್ಟ್ ತಗೋ. ಅಕ್ಕ, ಕನ್ಕನ್ ಮುಚ್ಚಿಡಿದಕ್ಕೆ ಇಷ್ಟು ಸಾಕು ಕಣಕ್ಕ. ಲೇ ಚಿತ್ರ, ಸೂಪರ್ ಆಗಿ ಆಕ್ಟಿಂಗ್ ಮಾಡ್ದೆ ಕಣೆ. ಲೇ, ಆಮೇಲೆ ಈ ತರ ಫೋನ್ ಮಾಡಿ ಯಾವುದೋ ಹುಡುಗಿ ಅಂತ ನನ್ನನ್ನು ಯಾಮಾರಿಸ್ಬಿಟ್ಟಿಯಾ ಅಷ್ಟೇ. ಯಶೋಧ ಅವರೇ, ಅಮ್ಮೋರೆ, ನೀವು ಇಲ್ಲಿ? ಹೌದು, ನಿಮ್ಮ ನೋಡೋಣ ಅಂತಾನೆ ಹೊರಟಿದ್ದೆ. ಯಾಕಮ್ಮೋರೆ? ಗಾಬರಿ ಆಗ್ಬಿಡಿ, ನಿಮ್ ಹಿಂದಿನ ನೆನಪನ್ನ ಕೆತ್ಕಕ್ ನಾನು ಬಂದಿಲ್ಲ. ನಿಮ್ಮನ್ನ ವಾಪಸ್ ಕೆಲ್ಸಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬೇಡಮ್ಮೋರೆ, ನನಗೆ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಾನು ಬೇರೆ ಯಾವ್ದಾದ್ರು ಕೆಲಸ ಹುಡ್ಕೋತೀನಿ. ಯಾಕೆ? ನನ್ ಮಗಳು ನಿಮ್ಮನ್ ಬೈದ್ಲು ಅಂತಾನಾ? ಅವಳು ಹಾಗೆ, ಅವಳಿಗೆ ಯಾವಾಗ್ಲೂ ಮೂಗಿನ ಮೇಲೇನೆ ಕೋಪ ಇರುತ್ತೆ. ಯಶೋಧ ಅವರೇ, ನಿಮ್ಗೆ ಹಣದ ಅಗತ್ಯ ಇದೆ, ಅದಕ್ಕೋಸ್ಕರ ಕೆಲ್ಸದ ಅಗತ್ಯ ಇದೆ. ಈಗ ಅಷ್ಟು ಸುಲಭವಾಗಿ ನಿಮ್ಗೆ ಬೇರೆ ಕೆಲಸ ಎಲ್ಲಿಂದ ಸಿಗುತ್ತೆ ಹೇಳಿ? ಪರವಾಗಿಲ್ಲಮ್ಮ, ನಾನು ಬೇರೆ ಎಲ್ಲಾದ್ರೂ ಪ್ರಯತ್ನ ಮಾಡ್ತೀನಿ. ಯಶೋಧ ಅವರೇ, ನನ್ ಮಗಳಿಗೆ ನೀವು ಹೇಳ್ದೆ ಕೇಳ್ದೆ ಕೆಲಸ ಬಿಟ್ಟು ಹೋಗಿರೋದು ವಿಪರೀತ ಸಿಟ್ಟು ಬಂದಿದೆ. ನಿಮ್ ಮೇಲೆ ಕಳ್ತನದ ಆರೋಪ ಹೊರಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದ್ದಾಳೆ. ಬೇಡಮ್ಮ, ದಯವಿಟ್ಟು ಈ ಬಡವಳ ಹೊಟ್ಟೆ ಮೇಲೆ ಹೊಡಿಬೇಡಿ. ನೋಡಿ, ಪ್ರಿಯಾ ಒಂದ್ ರೀತಿ ಹಠ ಮಾರಿ, ಅವಳು ಯಾರ ಮಾತು ಕೇಳೋದಿಲ್ಲ. ಒಂದ್ಸಲ ಅವಳ ಮನ್ಸಿಗೆ ಬಂದ್ಬಿಟ್ಟು ಅಂದ್ರೆ ಮುಗೀತು. ಅವಳ ಸಿಟ್ಟಿಗೆ ನೀವ್ ಯಾಕೆ ಬಲಿ ಆಗ್ತೀರಾ? ಸುಮ್ನೆ ನಿಮ್ ಪಾಡಿಗೆ ನೀವು ಕೆಲಸ ಮಾಡಿ. ಸರಿನಮ್ಮ, ನೀವು ಇಷ್ಟ ಹೇಳಿದ್ಮೇಲೆ ನಾನು ಬರ್ತೀನಿ. ಆದ್ರೆ ಯಶೋಧ ಅವರೇ, ನೀವು ನನ್ಗೊಂದ್ ಮಾತು ಕೊಡ್ಬೇಕು. ಅವತ್ ನಾನು ತಾಯಿಯಾಗೋ ಹಂಬಲಕ್ಕೆ ಸ್ವಾರ್ಥಿಯಾಗಿ ನಿಮ್ಮನ್ನ ಬಲಿಪಶು ಮಾಡ್ಬಿಟ್ಟೆ. ಇವತ್ತು ತಾಯಿಯಾಗಿ ಉಳಿಯೋ ಅನಿವಾರ್ಯಕ್ಕೋಸ್ಕರ ನಿಮ್ಮಿಂದ ಒಂದ್ ಮಾತು ತಗೋಬೇಕಾಗಿದೆ. ಅವತ್ತು ನೀವು ದೊಡ್ಡವರೇ, ಇವತ್ತು ನೀವು ದೊಡ್ಡವರೇ, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ನಾನ್ ಕೇಳೋದಕ್ಕೆ ನೀವಿಲ್ಲ ಅಂತ ಹೇಳೋದಿಲ್ಲ ಅನ್ನೋ ನಂಬಿಕೆ ನನ್ಗಿದೆ. ನೋಡಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಹಾಗಂತ ನನಗ್ ಮಾತು ಕೊಡಿ. ನಿಮ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನಗ್ ಮಾತು ಕೊಡಿ. ತುಂಬಾ ಉಪಕಾರ ಆಯ್ತು ಯಶೋಧ ಅವರೇ. ನಿಮ್ಮ ಈ ಉಪಕಾರನ ನಾನು 7 ಜನ್ಮಕ್ಕೂ ಮರೆಯಲ್ಲ. ಪರವಾಗಿಲ್ಲ ಬಿಡಿಮ್ಮ, ನನ್ನ ಋಣ ಇದ್ದಿದ್ದೆ ಅಷ್ಟು. ಮತ್ತೆ ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸರಿ, ಆದಷ್ಟು ಬೇಗ ಕೆಲ್ಸಕ್ಕೆ ಬಂದ್ಬಿಡಿ. ನಾನೀಗ ಬರ್ತೀನಿ. ಅಮೋರೆ, 1 ನಿಮಿಷ.
ಹಾಗಾದ್ರೆ ಪ್ರಿಯಮ್ಮ ಚಿತ್ರ ಏನ್ರಿ ನಿಮ್ದು? ಚಿತ್ರ ಯಾರೋ ಮನೆ ಒಳಗಡೆ ಓಡಾಡ್ತಾ ಇದಾರೆ ಕಣೆ. ನಿಮ್ ತಲೆ ಆ ಕಂಕ ಗೋಡೆ ಜೊತೆನೋ ಕಂಬದ ಜೊತೆನೋ ಮಾತಾಡೋದಕ್ ಹೋಗಿರ್ತಾಳೆ. ಮಲ್ಕೊಳ್ರಿ ಸುಮ್ನೆ. ಇಲ್ಲ ಕಣೆ, ಏನು ನಡೀತಾ ಇದೆ? ಯಾರೋ ಮನೆ ಒಳಗಡೆ ಓಡಾಡ್ತಾ ಇದಾರೆ. ಅದ್ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನನ್ ತಲೆ ಚಚ್ಕೊಂಡ್ರು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅದನ್ನ ಪ್ರೂವ್ ಮಾಡಿ ತೋರ್ಸಕ್ಕೂ ಆಗ್ತಾ ಇಲ್ಲ. ಇವತ್ತು ಅದೇನಾಗುತ್ತೋ ಆಗ್ಲಿ, ನಾನು ರೆಡ್ ಹ್ಯಾಂಡ್ ಹಿಡಿತೀನಿ. ಹೋಗಿ ಅಕ್ಕನ ಕರ್ಕೊಂಬ ಹೋಗು. ರೀ, ದೆವ್ವನ ರೆಡ್ ಹ್ಯಾಂಡ್ ಹಿಡಿಯೋದಿಕ್ಕಾಗಲ್ಲ. ತೆಪ್ಪಗ್ ಬಿತ್ಕೊಳ್ರಿ. ಅಯ್ಯೋ, ಹ್ಯಾಂಡಲ್ ಅಲ್ದಿದ್ರು ಮಂತ್ರವಾದಿ ತರ ಬಾಟ್ಲಲ್ಲಾದ್ರೂ ಹಿಡಿತೀನಿ. ಹೋಗಿ ಅಕ್ಕನ ಕರ್ಕೊಂಬರ್ರೆ. ಇಲ್ಲ ಅಂದ್ರೆ ಅದೇವೋ ನಿನ್ಗೂ ಅಟ್ ಕಸ್ಕೊಂಡ್ಬಿಡುತ್ತೆ. ಆಮೇಲೆ ನೀನು ಕನ್ಕನ್ ತರ ಚಪ್ಲಿ ಜೊತೆಗೆ ಮಂಚದ ಜೊತೆಗೆ ಮಾತಾಡೋ ಹಾಗಾಗುತ್ತೆ. ರೀ, ಯಾಕ್ರಿ ಹೀಗ್ ಕಾಟ ಕೊಡ್ತಾ ಇದೀರಾ? ಮಲ್ಕೋದಕ್ಕೂ ಬಿಡದೆ ಹೆದರ್ಸ್ತಿದ್ದೀರಲ್ರಿ. ಸರಿ ಬನ್ನಿ. ನಡಿ